ಸಾಮಾನ್ಯವಾಗಿ ಯಾವುದೇ ಸ್ಪರ್ಧೆಗಳಲ್ಲಿ ರಿಹರ್ಸಲ್ಲು, ಆಡಿಷನ್ನು, ಪ್ರೀ ಕ್ವಾರ್ಟರ್ ಫೈನಲ್ಲು, ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ಲು, ಫೈನಲ್ ಅಂತೆಲ್ಲ ಬರುತ್ತಲ್ಲ. ಸಾಮಾನ್ಯವಾಗಿ ಎಲ್ಲರೂ ಈ ಫೈನಲ್ಲಿಗೆ ಬಂದು ಹೋದ್ಕೊಳ್ಳೆ ಈ ಸೋತು ಹೋಗುವ ಪ್ರಾಬ್ಲಮ್ ಇದೆಯಲ್ಲ ಸರ್, ಇದಕ್ಕೆ ಏನು ಸೊಲ್ಯೂಷನ್ನು, ಯಾಕೆ ಹಂಗಾಗುತ್ತೆ ಅಂತ ನಮ್ಮ ಕ್ರೀಡಾ ಸ್ಫೂರ್ತಿಯುಳ್ಳ ಹುಡುಗರದ ಪ್ರಶ್ನೆ. ಅದಕ್ಕೆ ನಾನು ಹೇಳಿದೆ, ಅದು ಮನಸ್ಸಿನ ಒಂದು ಬಲಹೀನತೆ ಅಷ್ಟೇ ಅಂತ. ಯಾಕೆ ಅಂದರೆ ನಿಮಗೆ ಯಾವುದಾದ್ರು ಒಂದು ಕೆಲಸ ಹೇಳಿದಾಗ ಮನೆಯಲ್ಲಿ ಕೆಲಸ ಹೇಳಿದವರನ್ನು ಮೆಚ್ಚಿಸಬೇಕು ಅಂತ ಸರ್ವ ಸಾಮರ್ಥ್ಯವನ್ನೂ ಹೊರೆ ಹಚ್ಚಿ ನೀವು ಫಸ್ಟಿಗೆ ಏನು ಮಾಡ್ತೀರಿ, ಅಯ್ಯೋ 1 ಗಂಟೆಯಲ್ಲಿ ಮುಗಿಸೋಕ್ಕೆ ಹೇಳಿದ್ದಾರೆ, ನಾವು 3/4 ಗಂಟೆಯಲ್ಲೇ ಮುಗಿಸ್ಬಿಡೋಣ ಅಂತ ಶ್ರಮಪಟ್ಟು ಕೆಲಸ ಮಾಡ್ತೀರಿ ಮೊದಲಿಗೆ ಅಲ್ವಾ. 1/4 ಗಂಟೆ ಉಳಿಯುತ್ತೆ, ಆಮೇಲೆ ಮುಂದಿನ ಹಂತಕ್ಕೆ ಶಬಾಷ್ ಅಂತಾರೆ ಹಿರಿಯರು. ಆವಾಗ ನೀವು ತೃಪ್ತರಾಗ್ತೀರಿ, ಅಬ್ಬಾ ಯಶಸ್ವಿ ಆದೆ ಅಂತ. ಅದೇ ಇನ್ನೊಂದು ದಿವಸ ಕೆಲಸ ಹೇಳಿದಾಗ ಮೊದಲನೇ ಸಲ ಹೇಗೋ ನಾವು ಯಶಸ್ವಿ ಆಗಿದ್ದೀವಲ್ಲ, ಈಗ ಸ್ವಲ್ಪ ನಿಧಾನ ಮಾಡಿದ್ರಾಯಿತು ಅಂತ ನಿಮ್ಗನ್ಸಲ್ವಾ? ಇದೇ ತಪ್ಪಾಗೋದು. ಆದರೆ ಯಾವುದೇ ಕೆಲಸ ಹೇಳಿದಾಗ, ಯಾವುದೇ ಕ್ರೀಡೆಗೆ ನೀವು ಹೋದಾಗ, ನಾನು ಇದು ಮೊದಲ ದಿನ ಮಾಡ್ತಾ ಇರೋದು, ಮೊದಲ ದಿನ ಭಾಗವಹಿಸ್ತಿರೋದು ಅಂತ ಅಂದ್ಕೊಂಡಾಗ ನಿಮ್ಮ ಮನಸ್ಸು ಆ ಥರ ಇಳಿಬಿಡುವಿಕೆಗೆ ಅವಕಾಶನೇ ಕೊಡೋದಿಲ್ಲ ಅಂತ ಹೇಳಿದೆ ನಾನು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಯಶಸ್ವಿ ನಟನಾಗುವುದಕ್ಕೆ ಏನು ಕಾರಣ ಅಂತ ಹೇಳ್ತಾ ಅವ್ರ ಮಗನಿಗೆ ಹೇಳಿದ್ರಂತೆ. ಶಿವರಾಜ್ ಕುಮಾರ್ ಕೇಳಿದ್ರಂತೆ, ಅಪ್ಪಾಜಿ ನಿಮಗೆ ಪ್ರತಿ ಸರಿ ಕ್ಯಾಮ್ರಾ ಮುಂದೆ ನಿಂತಾಗ ಏನು ಅನಿಸುತ್ತೆ, 200 ಚಿತ್ರ ಮಾಡಿದ್ರು ಅಂತ ಕೇಳಿದಾಗ, ನನಗೆ ಪ್ರತಿಯೊಂದು ಚಿತ್ರದ ಶಾಟಿಗೆ ಹೋದಾಗಲೂ ಇದು ನನ್ನ ಮೊದಲನೇ ಚಿತ್ರನೇನೋ ಅಂತ ನೆನೆಸ್ಕೊಂಡು ನನಗೆ ಗಾಬರಿ ಆಗುತ್ತೆ, ನಾನು ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ ಅಂದ್ರಂತೆ. ಇದು ರಾಜ್ಕುಮಾರ್ ತಿಳಿದುಕೊಂಡ ಸತ್ಯ. ಯಶಸ್ವಿ ಆಗೋಕ್ಕೆ ನೀವು ಫೈನಲ್ಲಿಗೆ ಬಂದರೂ ಅದು ಮೊದಲನೇ ದಿನದ್ದು ಸ್ಪರ್ಧೆ ಅಂತ ಅಂದ್ಕೊಳ್ಳಿ ಅನ್ನೋದು ಆ ಸತ್ಯವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಅಂತ ಅರ್ಥ ಮಾಡ್ಕೊಳ್ಳಿ ಅಂದೆ. ಎಲ್ಲರಿಗೂ ಒಪ್ಪಿಗೆ ಆಯಿತು. ನಿಮಗೆ ನಮಸ್ತೆ.